ಈ ರಾಜ್ಯ ಮತ್ತು ರಾಷ್ಟ್ರ ಕೊಂಡ ಹಿರಿಯ ರಾಜಕಾರಣಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡೋ ನಿಟ್ಟಿನಲ್ಲಿ ನಾವು AICC ಮತ್ತು ರಾಜ್ಯದ ವರಿಷ್ಠರನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದರೆ ಕೆ ಎಚ್ ಮುನಿಯಪ್ಪನವರು ನಮ್ಮ ರಾಷ್ಟ್ರದ ಇತಿಹಾಸ ಕಂಡ ಹಸಿರಿನ ಹರಿಕಾರ ಶ್ರೀ ಜಗಜೀವನ್ ರಾಮ್ರವರು ಆ ಸಮುದಾಯದಿಂದ ಬಂದು ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ದೇಶದ ಉಪ ಪ್ರಧಾನಿಯಾಗಿದ್ದರು. ನಾವು ಇವತ್ತಿನ ದಿನ ಅದೇ ಸಮಾಜದಿಂದ ಬಂದಿರತಕ್ಕಂತಹ SC ಲೆಫ್ಟ್ ಎಡ ಆ ಒಂದು ಸಮುದಾಯದಿಂದ ಬಂದಿರತಕ್ಕಂತಹ ನಮ್ಮ ಶ್ರೀ ಕೆ ಎಚ್ ಮುನಿಯಪ್ಪಾಜಿ ಅವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ವರಿಷ್ಠರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅವರು ಯಾವುದೇ ಒಂದು ಸುಮಾರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡಿರುವಂಥದ್ದು. ಆ ಲೋಕಸಭೆಯ ಸದಸ್ಯರಾಗಿದ್ದಾಗ 2 ಬಾರಿ 2 ಅವಧಿಯಲ್ಲಿ UPA 1 ಮತ್ತು UPA 2ರಲ್ಲಿ ಮನಮೋಹನ್ ಸಿಂಗ್ ರವರ ಒಂದು ಪ್ರಧಾನಮಂತ್ರಿತ್ವದಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಮೊದಲು ಹೆದ್ದಾರಿ ಸಚಿವರಾಗಿ ಬಂದರು ಮತ್ತು ಹೆದ್ದಾರಿ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು. ಆ ಮೂಲಕ ಇಲ್ಲಿ ನಮ್ಮ ಜಿಲ್ಲೆಗೆ ಮತ್ತು ಬ್ಯಾಂಗ್ಳೂರು ರೂರಲ್ ಜಿಲ್ಲೆಗೆ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಎಲ್ಲ ಕಡೆ ಸಹ ಚತುಷ್ಪಥ ರಸ್ತೆ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದವರು. ತನ್ಮೂಲಕ ಇವತ್ತಿನ ದಿನ ಇಲ್ಲಿ ಕೈಗಾರಿಕೆಗಳು ಬಂದಿರುವಂಥದ್ದು, ಹಾಗೆ ಇಲ್ಲೊಂದು ಆರ್ಥಿಕತೆ ಬೆಳೆದಿರುವಂಥದ್ದು, ಜನಗಳಿಗೆ ಉದ್ಯೋಗ ಸಿಕ್ಕಿರುವಂಥದ್ದು, ಯುವಕರಿಗೆ ಇದೊಂದು ದೊಡ್ಡ ಒಂದು ಹೆಗ್ಗುರುತು ಕೆ ಎಚ್ ಮುನಿಯಪ್ಪ ಸಾಹೇಬ್ರದ್ದು. ಹಾಗೆಯೇ ಅವರು ರೈಲ್ವೆ ಮಂತ್ರಿಗಳಾಗಿ UPA 2ರಲ್ಲಿ ರೈಲ್ವೆ ಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಣೆ ಮಾಡಿರುವಂಥದ್ದು. ನಮ್ಮ ಜಿಲ್ಲೆಗೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿರುವಂಥದ್ದು. ಇದೆಲ್ಲನೂ ಸಹ ನಾವು ಇದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಾಗೆಯೇ ಈಗ ನಮ್ಮ ಅಣ್ಣಾರಾಮಯ್ಯನವರು ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಅವರು ಆಹಾರ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಅವರು ಯಾವುದೇ ಒಂದು ಖಾತೆ ಕೊಟ್ಟರೂ ಸಹ ಸಮರ್ಪಕವಾಗಿ ನಿಭಾಯಿಸಬಲ್ಲಂಥ ಒಂದು ಖ್ಯಾತಿ, ತನ್ನದಾದಂಥ ಇಲಾಖೆಯಲ್ಲಿ ಒಂದು ಛಾಪು ಮೂಡಿಸಿದಂತಹ ದೊಡ್ಡ ವ್ಯಕ್ತಿತ್ವ ಕೆ ಎಚ್ ಮುನಿಯಪ್ಪಾಜಿ ಅವರು. ಹಾಗೆಯೇ ಅವರು ಎಲ್ಲ ರೀತಿಯಲ್ಲೂ ಸಹ ಏನು ಒಂದು ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಪಂಚ ಗ್ಯಾರಂಟಿಗಳು ಕೊಟ್ಟು ಈ ರಾಜ್ಯವನ್ನು ಎಲ್ಲ ಕುಟುಂಬಗಳನ್ನು ಸಮೃದ್ಧಿಯಾಗಿ ಸಮರ್ಪಕವಾಗಿ ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಸರ್ಕಾರವನ್ನು ಇವತ್ತು ಅವರು ರಾಜೀನಾಮೆ ಕೊಟ್ಟು ಹೊಸ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಸಬನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಒಂದು ದಾರಿ ಕೊಟ್ಟಿರುವಂಥದ್ದು. ಮುಂದೆ ಏನು ಮುಖ್ಯಮಂತ್ರಿಗಳು ಹೊಸದಾಗಿ ಬರ್ತಾರೆ, ಹೊಸ ಸಂಪುಟ ಅದು ನಿರ್ಮಾಣ ಆಗುತ್ತೆ. ಅದಕ್ಕೆ ಉಪಮುಖ್ಯಮಂತ್ರಿಗಳಾಗಿ ಅವನ್ನೇನಾದ್ರು ಆಯ್ಕೆ ಮಾಡಿದ್ದಲ್ಲಿ ಈ ರಾಜ್ಯ ನಿಜವಾಗ್ಲೂ ಸಹ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಕಾರ್ಯಕ್ಷಮತೆ ಇದರಿಂದ ಅವರು ರಾಜ್ಯವನ್ನು ಸುಭಿಕ್ಷವಾಗಿ ಕೊಂಡೊಯ್ತಾರೆ. ಹಾಗೆಯೇ ಏನು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಮತ್ತು ಸಂಪುಟ ದರ್ಜೆಯ ಸಚಿವರು ಯಾರಾಗ್ತಾರೆ ಅವ್ರ ಜೊತೆ ಎಲ್ಲರ ಜೊತೆ ಸಹ ವಿಶ್ವಾಸ ಗಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತಾ, ನಿಜವಾಗ್ಲೂ ಸಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬರೀ ನಮ್ಮ ಜಿಲ್ಲೆಯ ಬರೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಎಲ್ಲ ಶಾಸಕರ ವತಿಯಿಂದ ನಾನು ಅವ್ರನ್ನ ನಮ್ಮ ಕೇಂದ್ರ ವರಿಷ್ಠರನ್ನ ಮತ್ತು ರಾಜ್ಯ ವರಿಷ್ಠರನ್ನ ನಾವು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ ಕೆ ಎಚ್ ಮುನಿಯಪ್ಪಾಜಿ ಅವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಂತ ಹೇಳ್ಬಿಟ್ಟು ಕಳಕಳಿಯನ್ನು ಮಾಡಿಕೊಡ್ತಾ ಇದ್ದೀನಿ. ನಮಸ್ತೆ.